ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೇರ್. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಸಂಕನಾಳ ಕಾಲುವೆ ನಿರ್ಮಾಣಕ್ಕೆ ಸ್ವಾಧೀನಪಡಿಸಿಕೊಂಡ ಜಮೀನಿನ ರೈತರಿಗೆ 11 ನೋಟಿಸ್ ನೀಡಿ ಕಾಮಗಾರಿ ಆರಂಭಿಸಬೇಕೆಂದು ಆಗ್ರಹಿಸಿ ಅಖಂಡ ಕರ್ನಾಟಕ ರೈತ ಸಂಘದ ನೇತೃತ್ವದಲ್ಲಿ ಸಂಕನಾಳ ಭಾಗದ ರೈತರು ಆಲಮಟ್ಟಿಯ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಿಂದ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಭೂಸ್ವಾಧೀನ ಕಚೇರಿಗೆ ತೆರಳಿ SLO ಎಂಬಿ ನಾಗಠಾಣ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಉಮೇಶ್ ವಾಲಿಕಾರ್, ಮುಳವಾಡ ಏತ ನೀರಾವರಿ ಯೋಜನೆಗೆ ಸಂಬಂಧಿಸಿದ ಸಂಕನಾಳ ಶಾಖಾ ಕಾಲುವೆ ನರ್ಸಲಗಿ, ಏತ ನೀರಾವರಿ ಯೋಜನೆಗೆ ಸಂಬಂಧಿಸಿದ ಸಂಕನಾಳ ಶಾಖಾ ಕಾಲುವೆ ನರ್ಸಲಗಿ, ಅಗಸ್ಬಾಳ್, ಸಂಕನಾಳ್, ಕಣಕಾಲ್, ಸಾಲವಡಗಿ, ಕನ್ನಾಳ್, ವಡವಡಗಿ, ಜಾಯವಾಡಗಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಹಾದು ಹೋಗಿದೆ. ಈ ಮೊದಲು ಸಂಕನಾಳದವರೆಗೆ ಕಾಲುವೆ ಕಾಮಗಾರಿ ಮುಗಿದಿದೆ. ಆದರೆ ಕನ್ನಾಳ ಗ್ರಾಮದವರೆಗೆ ಇನ್ನೂ ವಿತರಣಾ ಕಾಲುವೆ ಕಾಮಗಾರಿ ಬಾಕಿ ಉಳಿದಿದೆ ಎಂದು ಹೇಳಿದರು. ಈ ಸಮಯದಲ್ಲಿ ಅರವಿಂದ್ ಕುಲಕರ್ಣಿ ಅವರು ಮಾತನಾಡಿ, ಬೇಸಿಗೆ ಜಾಸ್ತಿ ಇರುವ ಕಾರಣ ಕೆರೆ ತುಂಬಿಸುವ ಕೆಲಸ ಮತ್ತು ಕಾಲುವೆಗಳಿಗೆ ನೀರು ಬಿಡಬೇಕೆಂದು ಆಗ್ರಹಿಸಿದರು. ಈ ಸಮಯದಲ್ಲಿ ಪ್ರಹ್ಲಾದ್ ನಾಗರಾಳ್, ಸಾಯಿಬಣ್ಣ ಅಂಗಡಿ, ಮುದ್ಕಪ್ಪ ಮೇಟಿ, ಶ್ರೀಶೈಲ್ ಕಲಾದ್ಗಿ, ಇಬ್ರಾಹಿಂ ವಾಲಿಕಾರ್, ಮಂಜು ಬಿರಾದಾರ್ ಹಾಗೂ ಅನೇಕ ರೈತರು ಭಾಗವಹಿಸಿದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಮೆಹಬೂಬ್ ಗುಂತ್ಕಲ್, ಬಸವನ ಬಾಗೇವಾಡಿ. ಇಲ್ಲಿವರೆಗೆ ನೀರು ಎಷ್ಟು ಕೊಟ್ಟಿದ್ದೀರಿ? ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ 2ನೇ ನ್ಯಾಯಾಧೀಕರಣ 2010ರಲ್ಲಿ ತೀರ್ಪಾಯ್ತು. ಅಂತಿಮ ತೀರ್ಪು 2013ರಲ್ಲಿ ಆಯ್ತು. 2050ರೊಳಗಾಗಿ ನೀವೇನು ನೀರನ್ನ ಬಳಕೆ ಮಾಡ್ರೆ ತಿಕ್ಕೊಂಡು ಎಲ್ಲಿ ಕೊಡಕತ್ತೀರಪ್ಪ? ನೀರು ಕೇಳಿದ್ರೆ ಬೆಳಿಗ್ಗೆ ಕೊಡಕ್ ಬರಲ್ರಿ. ನೀವು ಕೆರಿಗತ್ ಕೇಳ್ರಿ. ಯಾಕ್ರಿ ಹಂಚಿಕೆ ತಗೊಳಕೇನು ಯಾರ ಅಪ್ಪನಿಗೆ ಹಚ್ತಿರೋದು? ನೀರೇನು ಯಾರು ಜನಪ್ರತಿನಿಧಿ ಮುಖ್ಯಮಂತ್ರಿ ಮಾಡಿದಾರ? ಏನ ಜಲಸಂಪನ್ಮೂಲ ಸಚಿವರು ಮಾಡಿದಾರ? ನೀರ ಯಾರಿಗೆ ಹಂಚಬೇಕು? ನಮ್ಗೆ ಹಕ್ಕಿದೆ, ಸಂಪೂರ್ಣ ನೀರಿನ ಮೇಲೆ ಹಕ್ಕಿದೆ. ನಾವೆಲ್ಲ ತ್ಯಾಗ ಮಾಡಿದ್ದೇವೆ, ನಾವು ಕೇಳ್ತೇವೆ ನೀರ. ನಾವು ಕೇಳಿದ ನೀರು ಕೊಡುವಂತ ಕೆಲಸ ಮಾಡಬೇಕು. ಒಂದ್ ವೇಳೆ ಕೊಡದೇ ಇದ್ರ ಎಲ್ಲಾ ಕಾಲುವೆಗಳನ್ನ ನಾವು JCB ತಗೊಂಡು ಮುಚ್ಚುವಂತ ಕೆಲಸ ಮಾಡ್ಬೇಕಾಗ್ತದೆ ಮುಂದಿನ ದಿನಮಾನಗಳಲ್ಲಿ. ನೀರೇ ಕೊಳ್ಳೋದು ಏನು ಅವಶ್ಯಕತೆ ಇದ್ರಿ? ಕೋಟ್ಯಾಂತರ ಹಣವನ್ನ ಮಾಡಿದಕ್ಕೆ ಕೆಲಸಗಳು ಸ್ಟಾರ್ಟ್ ಆದವು. ಟೆಂಡರ್ ಕರೆದು ಕ್ಯಾನ್ಸಲ್ ಆಗಿತ್ತು, ಮತ್ತು ಮರು ಟೆಂಡರ್ ಕರೆದುಬಿಟ್ಟು ಟೆಂಡರ್ ಫಿಕ್ಸ್ ಆಗಿದೆ. ಆಗಿದ ತಕ್ಷಣ ಇಮ್ಮಿಡಿಯೇಟಾಗಿ ಇವರು ರೈತರು ಕೂಡ ಸಹಕಾರ ಮಾಡ್ತೀವಿ ಸರ್, ಕೆಲಸ ಶುರು ಮಾಡಿಬಿಡ್ರಿ ಅಂತಲೂ ಮಾತಾಡಿದ್ರು. ಪಾಪ ಎಲ್ಲರೂ ಅದ್ರ ಪ್ರಕಾರ ಏಜೆನ್ಸಿನೂ ಫಿಕ್ಸ್ ಆಯಿತು. ಆ್ಯಂಡ್ ಕೆಲಸ ಶುರು ಮಾಡೋ ಟೈಮು ಸ್ವಲ್ಪ ರೈತರೆಲ್ಲ ಏನು ಮಾಡಿದ್ರು, ಸರ್ ನಮ್ಗೆ ಅಟ್ಲೀಸ್ಟ್ ನೋಟಿಸರ ನಮ್ಗೆ ಸರ್ವ್ ಮಾಡಿ ಸರ್, ನಮ್ಗೆ ಮಾಡ್ತೀವಿ ಅಂದ್ರೆ ನಾವು ನೋಟಿಸನ್ನು ಸರ್ವ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸೊ ನಮ್ಗೆ MD ಆಫೀಸ್ಗೂ ನಾವು ಜನವರಿಗೆ ಕಳಿಸ್ಬಿಟ್ಟಿವಿ. 11 ತಿಂಗಳ ನಾವು ಕಳಿಸಿದ್ವಿ. ಜನವರಿಗೆ MD ಆಫೀಸಿಂದ ಅಪ್ರೂವಲ್ ಆಗಿ ಇದಕ್ಕೆ MD ಆಫೀಸ್ ರೆಕಮೆಂಡ್ ಆಗಿ ನಮ್ಮ SLO ಬಂದುಬಿಟ್ಟಿದೆ. ಹಾಗೆ ಲ್ಯಾಂಡ್ ಅಪ್ಲಿಕೇಶನಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ಸ್ಪೆಷಲ್ ಲ್ಯಾಂಡ್ ಆಫೀಸರ್ ಹತ್ರ ನಮ್ಮ ಹತ್ರ ಪ್ರಪೋಸಲ್ಸ್ ಇದ್ದಾವೆ. ಟೋಟಲ್ 15 ವಿಲೇಜಸಲ್ಲಿ 11 ವಿಲೇಜಸ್ ಪ್ರಪೋಸಲ್ ಆಗಲಿ ರೆಡಿ ಆಗ್ತಾ ಇದ್ದಾವೆ. ಅವರು 15 ಡೇಸಲ್ಲಿ ಮಾಡಿಕೊಡ್ತಾರಂತೆ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಯಾಕೆ ಪೇಮೆಂಟ್ ಬಗ್ಗೆನೂ ಸರ್ಕಾರ ಅಮೌಂಟ್ ಕೊಟ್ಟಿದ್ದಾರೆ ಅವರಿಗೆ. MDನೂ ಅಪ್ರೂವ್ ಕೊಟ್ಟಿದ್ದಾರೆ. 15 ಡೇಸಲ್ಲಿ ಅವನ್ನ 11 ಆಗಿಗಳು ಫಸ್ಟ್ ಪ್ರಯಾರಿಟಬಲ್ ಮಾಡಿ ಕೊಟ್ಟಿದ್ದಾರೆ. ಅವನಂತ ನಿಮಗೆ ಪೇಮೆಂಟ್ ಅಂತ ನೋಟಿಸ್ ಇಶ್ಯೂ ಮಾಡ್ತಾರೆ. ಕೃಷ್ಣಾ ಭಾಗ್ಯ ಜಲ ನಿಗಮ ಅಣೆಕಟ್ಟು ವಲಯ ಆಲಮಟ್ಟಿ ಮಾನ್ಯರೇ, ವಿಶೇಷ ಸಂಕನಾಳ ಶಾಖಾ ಕಾಲುವೆ ನಿರ್ಮಾಣಕ್ಕೆ ಸ್ವತಃ ಸ್ವಾಧೀನಪಡಿಸಿಕೊಂಡ ಭೂಮಿಗೆ ನೋಟಿಸ್ ನೀಡಿ ಕಾಮಗಾರಿ ಆರಂಭಿಸುವ ಕುರಿತು. ಸರ್, ಇದು ಸಂಕನಾಳ ಶಾಖಾ ಕಾಲುವೆ ವಿತರಣಾ ಕಾಲುವೆ. ಇದು ಭಾಳ ದಿವಸದಿಂದ ಪೆಂಡಿಂಗ್ ಉಳಿದು ಸರ್. ಅವಾಗ ಏನೋ ಅದು ರದ್ದಾಗಿದೆ ಅಂತ ಹೇಳಿದ್ರು ಪ್ರಾಜೆಕ್ಟ್. ಮತ್ತೆ ವಾಪಸ್ ಹೋರಾಟ ಮಾಡಿದ ತಕ್ಷಣ ಅದನ್ನು ಇಂಪ್ಲಿಮೆಂಟ್ ಮಾಡಿ 43 ಕೋಟಿ ಬಂದದ್ದು ಇವ್ರು ಹೇಳಿದ್ರು. ಕಾಮಗಾರಿ ಈಗ ಏನಾಗಿದೆ, ನೋಟಿಸ್ ಕೊಟ್ಟಿಲ್ಲ, ರೈತರು ತಕರಾರು ಮಾಡಿ ಬಂದಿ ಸರ್. ಸುಮಾರು 8 ಹಳ್ಳಿ ಒಳಗೆ ಕುಡಿಲಿಕ್ಕೆ ನೀರಿಲ್ಲ. ಬೇಕಾದ್ರೆ ಸುಳ್ಳು ಅಂತಂದ್ರೆ ಬೇಕಾದ್ರೆ ಈಗ ನಡ್ರಿ ಎಷ್ಟು ಸಮಸ್ಯೆ ಅದು ತೋರಿಸ್ತೇವೆ. 4-5 ಕಿಲೋಮೀಟರ್ ಸ್ಟಾಪ್ ಅದ ರೀ. ಸುಳ್ಳು ಹೇಳ. ಯಾಕಂದ್ರೆ ನಮ್ಗೆ ಇಷ್ಟೆಲ್ಲ ಇಷ್ಟೆಲ್ಲ ನೋಡ್ಕೊಂಡ್ಬರೋ ನಮ್ಗೆ ಏನು ಅವಶ್ಯಕತೆ ಇದೆ? 1000 ರೂಪಾಯಿ ಖರ್ಚು ಮಾಡ್ಕೊಂಡು ಅದಕ್ಕೆ ಇವತ್ತಿನ ದಿನ ಇಲ್ಲಿ ಹೋರಾಟಕ್ಕೆ ಬರಲು ಕಾರಣವೇನೆಂದ್ರೆ, ಈ 1 ವರ್ಷದ ಹಿಂದುಗಡೆ ಸಂಕನಾಳ ಶಾಖಾ ಕಾಲುವೆ ವಿತರಣಾ ಕಾಲುವೆ ಈಗ ನಾವು ಹೋರಾಟ ಮಾಡಿದ ಪ್ರತಿಫಲವಾಗಿ ಸರ್ಕಾರದಿಂದ ಆದೇಶವಾಗಿತ್ತು. ಆದೇಶದಿಂದ ಈಗಾಗಲೇ ಅಧಿಕಾರಿಗಳು ಅದನ್ನು ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ಒಪ್ಪಿಸಿ ಕಾಮಗಾರಿಯನ್ನು ಶುರು ಮಾಡಿದ್ರು. ಚಾಲೂ ಮಾಡಿದ ಸಮಯದಲ್ಲಿ ರೈತರಿಗೆ ನೋಟಿಸ್ ಕೊಡದೇನೆ ಕಾಮಗಾರಿ ಚಾಲೂ ಮಾಡಿದರು. ಆದರೂ ನಾವು ಅಲ್ಲಿ ರೈತ ಸಂಘಟನೆಯವ್ರು ಹೋಗಿ ಒಂದಿಷ್ಟು ಜನ ಮಾತು ಕೇಳುವಂಥ ರೈತರಿಗೆ ಹೋಗಿ ಮನವೊಲಿಸಿ ಅವರಿಗೆ ತೊಂದರೆ ಕೊಡಬೇಡ್ರಿ, ನಮ್ಮ ಹೊಲಗಳಿಗೆ ನೀರು ಬರ್ತಾವೆ ಅಂತ ಹೇಳಿದ್ದೀವಿ. ಒಂದಿಷ್ಟು ಜನ ಹಡಿಸಿಕೊಟ್ರು ರೈತರು. ಇನ್ನೊಂದಿಷ್ಟು ಜನ ರೈತರು ಏನು ಮಾಡಿದ್ರು ಅಂದ್ರೆ, ಇಲ್ಲ ನಮಗೆ ನೋಟಿಸ್ ಬಂದಾಗೆ ಕಾಮಗಾರಿ ಚಾಲೂ ಮಾಡ್ಬೇಕಂತೇಳಿ ತಡೆ ಹಿಡಿದಾರ. ಅದಕ್ಕೋಸ್ಕರ ನಾವು ಇವತ್ತಿನ ದಿನ ಆಫೀಸರು 1 ವರ್ಷವಾದರೂ ಕೂಡ ನಮ್ಮ ರೈತರಿಗೆ ಹೊಲಗಳಿಗೆ ನೋಟಿಸ್ ಕೊಡಲು ಸಾಧ್ಯವಾಗಿಲ್ಲ. ಅದಕ್ಕೆ ಯಾಕೆ ಈ ರೀತಿ ಮಾಡಕತ್ತೀರಿ, ರೈತರ ಮೇಲೆ ದ್ರೋಹ ಮಾಡಕತ್ತಿರಲ್ಲ ಅಂತೇಳಿ ಬಂದು ಇವತ್ತಿನ ದಿನ ಇಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ SLO ಅವರು ಇಲ್ಲಿ DC ಅವರಿಗೆ ಸ್ಪೆಷಲ್ DC ಅವರಿಗೆ ಕಳಿಸಿದ್ದೇವೆ ಅಂತ ಹೇಳ್ಯಾರ.
ಫೈಲನ್ನು ಬೇಗನೆ 8 ದಿನಗಳಲ್ಲಿ ಅವಕಾಶ ಕಾಲಗಡುವು ಕೊಟ್ಟಿವಿ. ಅವ್ರಿಗೆ 8 ದಿನಗಳ ಕಾಲ ಮಾತ್ರ ಅವಕಾಶ ಕೊಟ್ಟಿವಿ. ಈ 8 ದಿನದಲ್ಲಿ ಏನಾದರೂ ನೋಟಿಸ್ ಬರಲಿಲ್ಲ ಅಂದ್ರೆ ನಾವು ವಾಪಸ್ ಬಂದು ಎಲ್ಲ ರೈತರು ಉಪವಾಸ ಸತ್ಯಾಗ್ರಹ ಮತ್ತು ಮೊಟ್ಟ ಮೊದಲಿಗೆ ಉಪವಾಸ ಸತ್ಯಾಗ್ರಹವನ್ನು ಮಾಡಲು ನಾವು ಸಿದ್ಧವಾಗಿದ್ದೇವೆ ಅಂತೇಳಿ ಈ ನನ್ನ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ನನ್ನ ಹೆಸರು ಉಮೇಶ್ ವಾಲಿಕಾರ್, ಅಖಂಡ ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷರು.